ನಾವು ಒಳಗಡೆ, ನೀವು ಹೊರಗಡೆ. ಆದ್ರಿಂದ ನೀವು ಯಾರು ಭೇದ ಭಾವನೆ ಮಾಡ್ಕೊಳ್ಳೋದು ಬೇಡ. ಈಗ ತಾನೇ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಸೇವೆ ಬಗ್ಗೆ ನೆನೆಸಿಕೊಂಡು ಕೊರೋನಾ ಸಂದರ್ಭದಲ್ಲಿ ತಾವು ಮಾಡಿದಂಥ ತ್ಯಾಗ, ಆರೋಗ್ಯವನ್ನ ಜನ ನ್ಯೂಸ್ ಪೇಪರ್ನ ಮನೆ ಒಳಗಡೆ ಗಂಡ ಹೆಂಡತಿ ಕೊಡಕ್ಕೆ ನಿಲ್ತಾ ಇದ್ದ, ಹೆಂಡತಿ ಮಕ್ಕಳು ಊಟ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. ನ್ಯೂಸ್ ಪೇಪರ್ ಕೊಡ್ಬೇಕಾದ್ರೆ ಪೇಪರ್ ಬಾಗಿಲು ಕೆಳಗಡೆ ಪೇಪರ್ ಒಳಗಡೆ ಹಾಕ್ತಾ ಇದ್ರು. ನ್ಯೂಸ್ ಪೇಪರ್ ತಗೊಂಡು ಓದೋದು ಬಿಟ್ಬಿಟ್ಟಿದ್ರು. ಅಂತ ಸಂದರ್ಭದಲ್ಲಿ ಇಡೀ ದೇಶ, ಇಡೀ ಪ್ರಪಂಚವನ್ನ ಸ್ವಚ್ಛತೆಯಿಂದ, ಆರೋಗ್ಯದಿಂದ ಕಾಪಾಡಿದಂತ ದೊಡ್ಡ ದೇಶ ಸೇವಕರು ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ನನಗೆ ಈ ಇಲಾಖೆಯ ಜವಾಬ್ದಾರಿಯನ್ನ ಮುಖ್ಯಮಂತ್ರಿಗಳು ವಹಿಸಿದ ಮೇಲೆ ಇವತ್ತು ನಾವು ಅನೇಕ ತೀರ್ಮಾನವನ್ನ ತೆಗೆದುಕೊಂಡು 1974ರಲ್ಲಿ ನಮ್ಮ ನಾಯಕರಾಗಿದ್ದಂಥ ಬಸವಲಿಂಗಪ್ಪನವರು, ನಾನು ಬಸವಲಿಂಗಪ್ಪನವರು ಬಹಳ ಆತ್ಮೀಯರು, ನಾವೆಲ್ಲ ಜೊತೆ ಕೆಲಸ ಮಾಡ್ಬೋದು. APD ಸಾಲಪ್ಪ ಕೂಡ ನಾವೆಲ್ಲ ಜೊತೆಗೆ ರಾಜಕೀಯದಲ್ಲಿ ಒಟ್ಟಾಗಿ ಕೆಲಸ ಮಾಡ್ಬೋದು. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನು ಮುನಿಯಪ್ಪನವರು ಇದ್ದಾರೆ, ನಿಮ್ಮ ಬಗ್ಗೆ ಯಾವುದು ಆಲೋಚನೆ ಮಾಡ್ತಾ ಇರ್ತಾರೆ. ಆಂಜನೇಯನವರು ಅವರು ಕೂಡ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾರಾಯಣ ಅವರಿಗೆ ಮೇಯರ್ ಆಗಿ ಶಕ್ತಿ ಕೊಟ್ಟು ಅವರ ನಾಯಕತ್ವದಲ್ಲಿ ಸೆಕ್ರೆಟರಿ ಮಾಡ್ತಾ ಇದ್ದೇವೆ. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ನಮ್ಮ HS ಮಂಜುನಾಥ್ ಹಿರಿಯೂರವರು ನಿಮ್ಮ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಈಗ ಅವರು ಅಧ್ಯಕ್ಷ ಮಾಡಿದ್ದಾರೆ. ನಾರಾಯಣ ಅವರೆಲ್ಲ ಸೇರಿ ಮಾಡಿಸಿದ್ದಾರೆ, ನಮ್ಮ ಆಂಜನೇಯ ಸೇರಿ. ಅವರು ಕೂಡ ಬಹಳ ಹೋರಾಟವನ್ನು ಮಾಡಿ ಲಕ್ಷಾಂತರ ಮಂದಿಯನ್ನು ಸೇರಿ ಸಂಘಟನೆ ಮಾಡಿದ್ದು ನಾನಿವತ್ತು ನೆನೆಸ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾವಾಗಲೂ ಕೂಡ ಶೋಷಿತರಿಗೆ, ಹಿಂದುಳಿದವರಿಗೆ ಸಮಾನತೆ ಮತ್ತು ಶಕ್ತಿಯನ್ನು ಕೊಟ್ಕೊಂಡು ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರ. 1917ರಲ್ಲೇ ನಮ್ಮ ಸರ್ಕಾರ ಪೌರ ಕಾರ್ಮಿಕರಿಗೆ 10,000 ಪೌರ ಕಾರ್ಮಿಕರಿಗೆ ನೇರ ನೇಮಕಾತಿ ಮಾಡಬೇಕು ಅಂತೇಳಿ ಆವತ್ತೇ ತೀರ್ಮಾನವನ್ನು ನಾವು ಮಾಡಿದ್ದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. 7.5 ಲಕ್ಷ ಮನೆಗಳಿಗೆ ನಿರ್ಮಾಣ ಮಾಡಿ ಕೊಟ್ಟದ್ದನ್ನು ಕೂಡ ಯಾರು ಕೂಡ ತಳ್ಳಾಕಲಿಕ್ಕೆ ಸಾಧ್ಯ ಇಲ್ಲ. 1,000 ಪೌರ ಕಾರ್ಮಿಕರನ್ನ ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅಲ್ಲಿಯ ಪದ್ಧತಿಯನ್ನ ತಿಳ್ಕೊಂಡು ನಿಮಗೂ ಕೂಡ ಜ್ಞಾನ ಹೆಚ್ಚಬೇಕು, ವಿದೇಶದಲ್ಲಿ ಏನೇ ಪದ್ಧತಿ ಇದೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ವಿದೇಶ ಪ್ರವಾಸವನ್ನು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಾನು ಕೇಳಿದ್ರು ನಾನು ಏನ್ ಹೇಳಬೇಕು ಅಂತ. ನಮ್ಮ ಎಲ್ಲ ಸ್ಟೇಟ್ಗಳೆಲ್ಲ ಯಾವತ್ತು ಸರ್ಟಿಫಿಕೇಟ್ ಕೊಡ್ತೀರಿ, ಯಾವತ್ತಿಂದ ಕಾಯಂ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇವತ್ತೇ ಮಾಡಬೇಕು ಅನ್ನೋದು ನನ್ನ ಆಲೋಚನೆ ಇತ್ತು. ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ. ಕೆಲವು ಇನ್ನೂ ಸಿಂಧು ಪತ್ರಗಳು ಇನ್ನೂ ತೀರ್ಮಾನ ಆಗಿಲ್ಲ ಅನ್ನೋದು ಕೂಡ ತಿಳಿಸಿದ್ರು. 14ನೇ ತಾರೀಕು ಮಾಡೋಣಂತ ಕೂಡ ಯೋಚನೆ ಮಾಡಿದೆ. ಆಮೇಲೆ ಅವ್ರಿಗೆ ನಾನು ಹೇಳಿದ್ದೇನೆ, ನಿಮಗೆ ಒಂದು ಮೂಲಭೂತವಾದ ಒಂದು ದೊಡ್ಡ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ. ಕಾರ್ಮಿಕ ದಿನಾಚರಣೆ ಮೇ 1ನೇ ತಾರೀಕು, ಆವತ್ತು ಅವರೆಲ್ಲರೂ ಕೂಡ ಸಿಂಧು ಪತ್ರವನ್ನು ಕೊಡುವಂತ ತೀರ್ಮಾನವನ್ನು ಮಾಡ್ತಾ ಇದ್ದೇವೆ. ಇವತ್ತು 12,695 ಇದರಲ್ಲಿ ಜನರಲ್ ಅವರು 6,100 ಇದ್ದಾರೆ, ರಿಸರ್ವೇಶನ್ 6,500 ಇದ್ದಾರೆ. ಸೊ ಪೆಂಡಿಂಗ್ ಸಿಂಧುತ್ವಕ್ಕೆ ಅಷ್ಟು ಉಳ್ಕೊಂಡಿದೆ. 1ನೇ ತಾರೀಕು ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಇದೇ ರೀತಿ ಒಂದು ದೊಡ್ಡ ಸರ್ಕಾರದ ಕಾರ್ಯಕ್ರಮವನ್ನು ಮಾಡಿ ನಿಮ್ಗೆಲ್ಲ ಬದುಕಿನಲ್ಲಿ ಒಂದು ಬದಲಾವಣೆ ಕೊಡುವಂತ ಒಂದು ತೀರ್ಮಾನವನ್ನು ನಾವು ಮಾಡ್ತೇವೆ. ಈ ವರ್ಷ ಇವರಿಗೆ ದೇವರು ಬಂದ್ಬಿಟ್ಟಿದೆ. ಈ ವರ್ಷ ಬಜೆಟ್ ಅಲ್ಲಿ
500 ಕೋಟಿ ರೂಪಾಯಿಯನ್ನು ಕೂಡ ಪೇಮೆಂಟ್ಗೆ ನಮ್ಮ ಕಾರ್ಪೊರೇಷನ್ ಬಜೆಟ್ ಅಲ್ಲಿ ಮೀಸಲಾಗಿಟ್ಟಿದ್ದೇವೆ. ಸುಮಾರು 107 ಕೋಟಿ ರೂಪಾಯಿ ರಿಸರ್ವ್ ಕೂಡ ಮಾಡಿದ್ದೇವೆ. ಮತ್ತು ರಿಟೈರ್ಡ್ ಆದವರು ಸತತ ಅವರಿಗೆ 10 ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ಸುಮಾರು 6,000 ರೂಪಾಯಿ ಪೆನ್ಷನ್ ಕೊಡೋ ರೀತಿಯಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ. 2018 ನಂತರ 10,078 ಬೆನಿಫಿಷಿಯರಿಗೆ ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೇವೆ. ಸೊ 2024-25ಕ್ಕೆ ಎಲ್ಲರೂ ಕೂಡ ಇದನ್ನ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ವೆಲ್ಫೇರ್ ಜಾಯಿಂಟ್ ಕಮಿಷನರ್ ಇದ್ದಾರೆ, ನಿಮ್ಮ ಬಗ್ಗೆ ಅಪಾರವಾದ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ತಳ್ಳಗಾಡಿ ಸ್ವಚ್ಛತೆ ಇವಕ್ಕೆಲ್ಲ ಕೂಡ ಈ ವರ್ಷ ವೆಲ್ಫೇರ್ಗೆ ಅವರ ಮಾರ್ಗದರ್ಶನದಲ್ಲಿ ಶೂಸು, ಗ್ಲೌಸು, ಇವೆಲ್ಲ ಪ್ರೊಡಕ್ಷನ್ ಮೆಟೀರಿಯಲ್ ಇವಕ್ಕೆಲ್ಲ ಕೂಡ ಒಂದು 5 ಕೋಟಿ ಇಟ್ಟಿದ್ದೇವೆ. ಡ್ರೆಸ್ಗೆ ಇವೆಲ್ಲ ಕೂಡ 6 ಕೋಟಿ ಇಟ್ಟಿದ್ದೇವೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ತುಂಬಿದ್ರೆ ರಿಯಂಬರ್ಸ್ಮೆಂಟ್ಗೆ 6 ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೇವೆ. ಆರೋಗ್ಯ ರಿಯಂಬರ್ಸ್ಮೆಂಟ್ಗೆ 4 ಕೋಟಿ ಇಟ್ಟಿದ್ದೇವೆ. ಮನೆಗೆ ಒಂಟಿ ಮನೆ ನಿಮ್ಗೆಲ್ಲರೂ ಕೂಡ 30 ಕೋಟಿ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ. ಪ್ರತ್ಯೇಕವಾಗಿ ಸ್ಕಿಲ್ ಟ್ರೈನಿಂಗ್ ನಿಮ್ಮ ಮಕ್ಕಳಿಗೆ 5 ಕೋಟಿ ಇಟ್ಟಿದ್ದೇವೆ. ಮತ್ತು ಟ್ಯಾಕ್ಸಿ, ಆಟೋ ಇಂಥದಕ್ಕೆಲ್ಲ ಒಂದು 10 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಒಟ್ಟು ಸ್ಪೆಷಲ್ ಆಗಿ ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.